ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಷನ್ ಬಗ್ಗೆ ನೋಡೋಣ ಬನ್ನಿ. ಇಂದಿನ ನೋಟಿಫಿಕೇಷನ್ ಏನಪ್ಪ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಬಗ್ಗೆ ನೋಡೋಣ. ಇಸ್ರೋ ಸಂಸ್ಥೆಯಲ್ಲಿ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್, ತಿರುವನಂತಪುರಂ. ಪೋಸ್ಟ್ ಎಷ್ಟು ಖಾಲಿ ಅದಾವ ಮತ್ತು ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಹಾಗಾದರೆ ಪೋಸ್ಟ್ ನೋಡೋಣ. ಪೋಸ್ಟ್ ನೇಮ್ ನೋಡಿರಿ, ಅಸಿಸ್ಟೆಂಟ್. ಒಂದನೇ ಪೋಸ್ಟ್ ಅಸಿಸ್ಟೆಂಟ್. ಇದು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಗ್ರ್ಯಾಜುಯೇಷನ್ ವಿತ್ ಮಿನಿಮಮ್ 60% ಮಾರ್ಕ್ಸನ್ನು ತೆಗೆದುಕೊಂಡು ಪಾಸಾಗಿರ್ಬೇಕು. ಮತ್ತು ಅಭ್ಯರ್ಥಿಗೆ ಹಿಂದಿ ಟೈಪಿಂಗ್ ಬರ್ಬೇಕು. 1 ನಿಮಿಷ ಒಳಗೆ 25 ಶಬ್ದಗಳನ್ನು ಕಂಪ್ಯೂಟರ್ ಒಳಗೆ ಅಭ್ಯರ್ಥಿ ಟೈಪಿಂಗ್ ಮಾಡಬೇಕು. ಮತ್ತು ಪ್ರೊಫೆಷನಲಿ ಕಂಪ್ಯೂಟ್ರನ್ನ ಯೂಸ್ ಮಾಡೋಕ್ಕೆ ಅಭ್ಯರ್ಥಿಗೆ ಬರಬೇಕು. ಮತ್ತು ಇಂಗ್ಲೀಷ್ ಟೈಪಿಂಗ್ ಬಗ್ಗೆನೂ ಅಭ್ಯರ್ಥಿಗೆ ನಾಲೆಜ್ ಇರಬೇಕು. ಪೋಸ್ಟ್ ಬಂದುಬಿಟ್ಟು 2 ಪೋಸ್ಟ್ ಖಾಲಿ ಇದ್ದಾವೆ. ಒಂದು URಗೆ, ಒಂದು OBCಗೆ ಖಾಲಿ ಇದೆ. ಮತ್ತು ಇವ್ರಿಗೆ ಅಸಿಸ್ಟೆಂಟ್ಗೆ ಸ್ಯಾಲ್ರಿ ಎಷ್ಟು ಇರ್ತಂದ್ರೆ 25,500ರಿಂದ 81,900ವರೆಗೂ ಸ್ಯಾಲ್ರಿ ಸಿಗುತ್ತೆ. ಇನ್ನು ಎರಡನೇದಾಗಿ ಲೈಟ್ ವೆಹಿಕಲ್ ಡ್ರೈವರ್ ಎ ಒಳಗೆ ಇದು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಕ್ವಾಲಿಫಿಕೇಷನ್ನ SSLC ಪಾಸ್ ಆಗಿರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು. ಯಾವ ರೀತಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಂದ್ರೆ ಲೈಟ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು ಮತ್ತು 3 ವರ್ಷಗಳ ಕಾಲ ಅಭ್ಯರ್ಥಿ ಡ್ರೈವಿಂಗನ್ನು ಮಾಡಿರಬೇಕು. ಇನ್ನು ಎಷ್ಟು ಪೋಸ್ಟ್ ಖಾಲಿ ಇದಾವಂದ್ರೆ 5 ಪೋಸ್ಟ್ ಖಾಲಿ ಇದ್ದು URಗೆ 2 ಪೋಸ್ಟ, OBCಗೆ 2, EWS 1 ಪೋಸ್ಟ ಖಾಲಿ ಇದಾವೆ. ಮತ್ತು ಇವರಿಗೆ ಸ್ಯಾಲ್ರಿ ಬಂದುಬಿಟ್ಟು 19,900ರಿಂದ 63,200ವರೆಗೂ ಸ್ಯಾಲ್ರಿ ಸಿಗುತ್ತೆ. ಇನ್ನು ಮೂರನೇದಾಗಿ ಹೆವಿ ವೆಹಿಕಲ್ ಡ್ರೈವರ್ ಎ ಒಳಗೆ 3ನೇ ಪೋಸ್ಟ. ಇದು SSLC ಪಾಸ್ ಆಗಿರಬೇಕು ಮತ್ತು ಇವ್ರ ಡ್ರೈವಿಂಗ್ ಲೈಸೆನ್ಸ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಮಸ್ಟ್ ಪಾಸಸ್ ವ್ಯಾಲಿಡಿಟಿ ಪಬ್ಲಿಕ್ ಸರ್ವಿಸ್ ಬಡ್ಜೆಟ್. ಇವರು 5 ವರ್ಷ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು ಮತ್ತು 3 ವರ್ಷ ಮಿನಿಮಮ್ ಹೆವಿ ವೆಹಿಕಲ್ ಡ್ರೈವರ್ ಬ್ಯಾಲೆನ್ಸನ್ನು ಮಾಡಿರ್ಬೇಕು ಡ್ರೈವರ. ಇವು ಪೋಸ್ಟ್ 5 ಪೋಸ್ಟ್ ಖಾಲಿ ಇದ್ದು URಗೆ 3, OBCಗೆ 2 ಪೋಸ್ಟ್ ಖಾಲಿ ಇರ್ತವೆ. ಇನ್ನು ಸ್ಯಾಲ್ರಿ ಬಂದುಬಿಟ್ಟು 19,900ರಿಂದ 63,200ವರೆಗೂ ಸ್ಯಾಲ್ರಿ ಸಿಗುತ್ತೆ. ಇನ್ನು 4ನೇದಾಗಿ ಫೈರ್ಮ್ಯಾನ್ ಎ ಒಳಗೆ ಇದು SSLC ಪಾಸ್ ಆದರೆ ಸಾಕು ಮತ್ತು ಫಿಸಿಕಲ್ ಫಿಟ್ನೆಸ್ ಇರಬೇಕು. ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಫೈರ್ಮ್ಯಾನ್ ಎಗೆ ಇರ್ತದೆ. ಇದ್ರಾಗ ವೇಕೆನ್ಸಿ ಎಷ್ಟಪ್ಪ ಅಂದ್ರೆ 3 ವೇಕೆನ್ಸಿ ಖಾಲಿ ಇದ್ದು ಅವು ಜನರಲ್ ಕ್ಯಾಂಡಿಡೇಟ್ಗೆ ಇರ್ತವೆ. ಮತ್ತು ಸ್ಯಾಲ್ರಿ 19,900ರಿಂದ 63,200ವರೆಗೂ ಈ ಅಭ್ಯರ್ಥಿಗೆ ಸಿಗುತ್ತದೆ. ಈ ಪೋಸ್ಟ್ ಒಳಗೆ ಸ್ಯಾಲ್ರಿ ಸಿಗುತ್ತೆ. ಇನ್ನದಾಗಿ ಕುಕ್ಕ, ಇದು SSLC ಪಾಸ್ ಆಗಿರಬೇಕು ಮತ್ತು 5 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿಯು ಹೊಂದಿರಬೇಕು. ಇನ್ನು ಪೋಸ್ಟ್ ಖಾಲಿ ಇರೋದು 1 ಪೋಸ್ಟ್ ಖಾಲಿ ಇದೆ, ಅದು ಜನರಲ್ ಕ್ಯಾಂಡಿಡೇಟ್ಗೆ ಇದೆ. ಇನ್ನು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಮಾತ್ರ ಹಾಕಬೇಕು. ಇದು ಆನ್ಲೈನ್ ಅಪ್ಲಿಕೇಶನನ್ನು ತೆಗೆದುಕೊಳ್ತದೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 1/4/2025 ಸ್ಟಾರ್ಟ್ ಆಗಿ 15/4/2025ವರೆಗೂ ಕೊನೆಯ ದಿನಾಂಕವಾಗಿರ್ತದೆ. ನೀವು 1/4/2025ರಿಂದ 15/4/2025ವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಇಸ್ರೋ ಸಂಸ್ಥೆಯಲ್ಲಿ ಕಾರ್ಯರತ ಹುದ್ದೆಗಳಾಗಿರ್ತವೆ ಇವು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.